ಕೆಲಸದವ್ರಿದ್ರು ತಾನೆ, ಅವ್ರನ್ನ ಕಳಿಸ್ಬೇಕಿತ್ತು. ಇಲ್ಲ ತಾನೇ ಹೋಗಿ ತಗೊಂಡ್ ಬರ್ಬೇಕಿತ್ತು. ಸ್ವಲ್ಪ ಅವರಿಗೂ ಮಾತಾಡೋಕ್ ಬಿಡು ದಮಯಂತಿ. ಅಗಸ್ತ್ಯ, ತುಂಬಾ ನೋವಾಗ್ತಿದ್ಯೇನೋ? ಇಲ್ಲ ಅಜ್ಜಿ. ಇದೆಲ್ಲ ಹೇಗಾಯ್ತಪ್ಪ? ನಾನು ಚಿಕ್ಕಿ ಭಕ್ತಿ ಇದ್ದಿದ್ದಕ್ಕೆ ನಾನು ಬಚಾವಾಗಿದ್ದು. ಏನ್ ಮಾತಾಡ್ತಿದೀಯಾ ನೀನು? ಇವಳಿಂದ ನೀನು ಬಚಾವಾಗಿಲ್ಲ, ಉಲ್ಟಾ ಅಪಾಯಕ್ಕೆ ಸಿಕ್ಕಾಕೊಳ್ತಾ ಇದೀಯಾ. ಚೆನ್ನಾಗಿ ತೊಟ್ಲು ತೂಗ್ತೀಯ, ಮಗುನು ಚೂಡ್ತೀಯ. ದಮಯಂತಿ, ಭಕ್ತಿ ಮೇಲೆ ಯಾಕೆ ಕೂಗಾಡ್ತಾ ಇದ್ಯಾ? ಇನ್ನೇನು ಈ ಗಲಾಟೆ ಕಾರಣ ಇವಳೇ ತಾನೆ. ಈಗೂರೆಲ್ಲ ಇದ್ರಲ್ಲಿ ಚಿಕ್ಕಿದೇನು ತಪ್ಪಿಲ್ಲ. ಹಾಗೆ ನೋಡಕ್ ಹೋದ್ರೆ ಊರಿನ ಜನರ ಹತ್ರ ವಿಚಾರನ ಮುಚ್ಚಿಟ್ಟಿದ್ದು ನಾವು. ಇವತ್ತಾಗಿದ್ದ ಗಲಾಟೆಯಲ್ಲಿ ಆ ಊರಿನ ಜನರನ್ನ ಕನ್ವಿನ್ಸ್ ಮಾಡಿದ್ದು ಭಕ್ತಿ. ಸಾಕು. ಏನೇ ಆದ್ರೂ ಇವತ್ತು ನೀನಿರೋ ಪರಿಸ್ಥಿತಿಗೆ ಈ ಭಕ್ತಿನೇ ಕಾರಣ. ಅದೇ ಸತ್ಯ. ಏ ಅಚಿಂತ್ಯ, ಎಲ್ಲೋಗ್ತಿದ್ಯಾ? ಕೆಳಗೆ